ಹಳೆ ನೆನಪಲ್ಲ. ಆ್ಯಕ್ಚುಲಿ ನಾಗಶೇಖರ್ ಅವ್ರ ಜೊತೆ ಅವರ ಕತೆ ಅವರ ಸಂದರ್ಭಗಳಿಗೆ ಹಾಡು ಬರಿಬೇಕಾದಾಗ ಆ್ಯಕ್ಚುಲಿ ಅವರು ತುಂಬ ತುಂಬ ಭಾವನಾತ್ಮಕ ವ್ಯಕ್ತಿ. ತುಂಬ ಇನ್ಸ್ಪೈರ್ ಮಾಡ್ತಾರೆ, ತುಂಬ ತಲೆಗೆ ತುಂಬ್ತಾರೆ ನಮಗೆ ವಿಷಯಗಳನ್ನ. ಹಾಗಾಗಿ ನಾಗಶೇಖರ್ ಅವರಿಗೆ ಹಾಡು ಬರಿಬೇಕು ಅಂದರೆ ನಾನು ಪೆನ್ನನ್ನು ಹಾರ್ಟಲ್ಲಿ ಅದ್ದಿನೇ ಬರಿಬೇಕಾಗತ್ತೆ. ಯಾಕಂದರೆ ಅಷ್ಟು ಡೀಪ್ ಭಾವನೆಗಳು ಬೇಕು ಅವರಿಗೆ. ಮೊದಲನೇ ಸಿನಿಮಾದಿಂದ ಅವರ ಮೊದಲ ನಿರ್ದೇಶನ ಸಿನಿಮಾ ಅರಮನೆಯಿಂದ ಶುರು ಮಾಡಿ ಅರಮನೆ, ಸಂಜು ವೆಡ್ಸ್ ಗೀತ, ಮೈನಾ, ಮಾಸ್ತಿಗುಡಿ, ಅಮರ್, krsna@gmail.com ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಹಾಡು ಬರೆದಿದ್ದೀನಿ. ಹಾಗಾಗಿ ನಾಗಶೇಖರ್ ಅವರಿಗೆ ಇಂಥ ಜಾಗದಲ್ಲಿ ಏನು ಭಾವನೆ ಬೇಕು ಅನ್ನೋದು ಅವ್ರು ಹೇಳಿದೆ ನನಗೆ ತಿಳಿಯತ್ತೆ, ಅವರಿಗೂ ಗೊತ್ತು ನಾನು ಏನು ಬರೀಬೋದು ಇಲ್ಲಿ ಅಂತ. ಹಾಗಾಗಿ ಇಬ್ಬರಿಗೂ ಕಮ್ಯುನಿಕೇಷನ್ ಗ್ಯಾಪ್ಸ್ ಚಾನ್ಸೇ ಇಲ್ಲ. ಹಾಗಾಗಿ ನಿಸ್ತಂತು ಅಂತೀವಲ್ಲ, ವಿತೌಟ್ ಎನಿ ಮೀಡಿಯಾ ನಮ್ಮಿಬ್ಬರಿಗೂ ಅರ್ಥ ಆಗ್ಬಿಡತ್ತೆ ಏನು ಬೇಕು ಏನು ಬೇಡ ಅಂತ. ಸಂಜು ವೆಡ್ಸ್ ಗೀತ ನಾನು ಮೊದಲೇ ಹೇಳಿದ್ದೆ, ಸಂಜು ವೆಡ್ಸ್ ಗೀತ ಅನ್ನೋದೇ ನಮಗೊಂದು ಎಮೋಷನ್, ಬರೀ ಸಿನಿಮಾ ಆಗಿಲ್ಲ ಅದು. ಇವಾಗ ನಾನು 1,000ಕ್ಕೂ ಹೆಚ್ಚು ಸಿನಿಮಾ ಹಾಡು ಬರೆದಿದ್ದೀನಿ, 1,000ಕ್ಕೂ. ಆದರೆ ಕವಿರಾಜ್ ಅಂತ ಹೇಳಿದ ತಕ್ಷಣ ಮೊದಲನೇ ಸಿನಿಮಾ ಬರೋದು ಸಂಜು ವೆಡ್ಸ್ ಗೀತಾನೇ. ಸೊ ಹಾಗಾಗಿ ನಮಗೂ ಕೂಡ ಯಾರೂ ಹೇಳ್ದೇನೆ ಅದು ನಮ್ಮ ಎದೆಯಲ್ಲಿರೋ ಸಿನಿಮಾ ಆದ ಕಾರಣ ಇದಕ್ಕೇನೋ ವಿಶಿಷ್ಟವಾಗಿ ಬರೀಲೇಬೇಕು ಅಂತ ಕೂತ್ಕೊಂಡು ಬರೆದಿರೋದು. ಜೊತೆಗೆ ಶ್ರೀಧರ್ ಅವರು ತುಂಬ ಅದ್ಭುತವಾದ ಎಮೋಷನ್ಸ್ಗೆ ಜಾಗ ಇರುವಂಥ ಟ್ಯೂನ್ ಕೊಟ್ಟಿದ್ದಾರೆ. ನಾವು ಬರೀಬೋದಲ್ಲಿ ಕೆಲವೊಮ್ಮೆ ನಮ್ಮ ಕೈ ಕಟ್ಟಾಕ್ದಂಗೆ ಆಗ್ಬಿಡುತ್ತೆ, ಬಟ್ ಇವ್ರ ಟ್ಯೂನಿನ ಓಡಾಟ ಹೇಗಿತ್ತು ಅಂದರೆ ನಮ್ಗೆ ಬರೆಯೋಕೆ ಅವಕಾಶ ಆಯಿತು. ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇಲ್ಲ ಏನಾದ್ರು ಮಾತಾಡ? ಇಲ್ಲ ಸರ್, ಆನ್ಸರ್ ಮಾಡಿದ್ರಿ. ಕ್ವಶನ್ ಮರ್ತೋಗ್ಬಿಡ್ತು. ಇಲ್ಲ, ಯಾಕಂದ್ರೆ ನಮ್ ಕುವೆಂಪು ಅವರು ಮಲ್ನಾಡೋರು, ನಾನು ಮಲ್ನಾಡೋಳು, ನಮ್ ಸರ್ ಮಲ್ನಾಡೋರು. ನಾನ್ ಅನ್ಕೊಂಡೆ ಮಲ್ನಾಡಿಂದ ಯಾವ್ದೋ ಒಂದೇನೋ ಬರುತ್ತೇನೋ ಹಳೆ ನೆನಪು ಅಂದ್ರೆ ಕಾಲೇಜ್ ಡೇಸಿಗೆ ಹೋಗ್ತಿರೋ, ಅದೇ ಕಾಲೇಜ್ ಡೇಸ್ ಆತರ ಕೇಳಿದ್ದು. ಬಟ್ ನಿಜವಾಗ್ಲೂ ಒಬ್ರು ನಿರ್ದೇಶಕರು ಭಾವನಾತ್ಮಕವಾಗಿ ಕತೆಗೆ ಕನೆಕ್ಟ್ ಆಗಿದ್ದಾಗ ಮಾತ್ರ ಇಂತಹ ಹಾಡುಗಳು ಬರೋದಕ್ಕೆ ಸಾಧ್ಯ. ಪ್ಲೀಸ್ ಸರ್. ಅದೇ ಇವ್ರು ಹೇಳ್ದಂಗೆ ನಾವು ಬರೆದಿದ್ದು ಈ ಸಾಂಗ್ಗಳನ್ನ ಬರೆದಿದ್ದು HD ಕೋಟೆಯ ರೆಸಾರ್ಟ್ನಲ್ಲಿ. ಬಹುಶಃ ಪ್ರಸನ್ನ ಸರ್ ಅಲ್ಲ ಅವರು, ಪ್ರಸಾದ್ ಸರ್ ಇಲ್ಲೇ ಇದ್ದಾರೆ ಅವರು. ಅವರ ರೆಸಾರ್ಟ್ನಲ್ಲಿ ಒಳ್ಳೆ ಆತಿಥ್ಯ ಕೊಟ್ಟು ನಮಗೆ 2-3 ದಿನ ಅಲ್ಲೇ ಹೆಚ್ಚು ಹಾಡುಗಳನ್ನ ಬರೆದ್ವಿ. ನಾಗಣ್ಣ ಅವ್ರದ್ದು ಒಂದು, ನಾಗಶೇಖರ್ ಅವ್ರದ್ದು ಒಂದು ಮಾದರಿ ಇದೆ. ಹೆಂಗಂದ್ರೆ ಒಳ್ಳೆ ಹಾಡು ಬಂದ ತಕ್ಷಣ ನಿಮ್ಗೊಂದು ಫೋನ್ ಹೋಗುತ್ತೆ, ಕಿಟ್ಟಿ ಸರ್ಗೊಂದು ಫೋನ್ ಹೋಗುತ್ತೆ, ಇನ್ನೊಬ್ರು ಕಿಟ್ಟಿ ಸರ್ ಇದ್ದಾರೆ ಅವ್ರಿಗೊಂದು ಫೋನ್ ಹೋಗುತ್ತೆ, ಆಮೇಲೆ ರವಿಶಂಕರ್ ಅವ್ರಿಗೊಂದು ಫೋನ್ ಹೋಗುತ್ತೆ. ಒಂದು 3-4 ಜನ ಇದ್ದಾರೆ ಸಿಲಿಲಲ್ಲಿ ರವಿಶಂಕರ್ ಅವರಿಗೆ. ಅವರೆಲ್ಲ ಸೂಪರ್ ಶಬಾಸ್ ಅಂದ್ರೆ ಅದು ಲಾಕ್ ಆಗ್ಬಿಡುತ್ತೆ. ಮೋಸ್ಟ್ಲಿ ನಾಣಿಯವರಿಗೂ ಒಂದು ಫೋನ್ ಹೋಗುತ್ತೆ. ಸೊ ಆ ಥರದ್ದೆಲ್ಲ ಒಂದಷ್ಟು ಫಿಲ್ಟರ್ ಆದಮೇಲೆ ಹಾಡು ಫೈನಲೈಸ್ ಆಗುತ್ತೆ. ಬಹುಶಃ ಇವರೆಲ್ಲ ನಮ್ಗೆ ತುಂಬ ಅದ್ಭುತ ಕ್ರಿಟಿಕ್ಸ್. ಈಗ ಇವರು ಹೀರೋ ಎಷ್ಟಿದ್ದಾರೋ ಅಷ್ಟೇ ಸಾಹಿತ್ಯ ಜ್ಞಾನನೂ ಇದೆ. ಬಹುಶಃ ತುಂಬ ನನಗೆ ಉತ್ತೇಜನ ಕೊಟ್ಟಿದ್ದು ಸರ್ರೆ ಅನ್ಸತ್ತೆ. ತುಂಬ ಸರಿ ಫೋನ್ ಮಾಡಿ ನನಗೆ ಸಾಕಪ್ಪ ಅನ್ನುವಷ್ಟು ಅವ್ರು ಹೊಗಳಿದ್ದಾರೆ, ಖುಷಿ ಕೊಟ್ಟಿದ್ದಾರೆ. ಅಂದರೆ ನಮಗೆ ತೃಪ್ತಿ ಆಗತ್ತೆ. ಯಾರಿಗಾಗಿ ನಾವು ಹಾಡು ಬರೆದಿರ್ತೀವೋ ಅವರಿಗೆ ಅದಷ್ಟು ಇಷ್ಟ ಆದಾಗ ನಮಗೊಂದು ಖುಷಿ ಆಗುತ್ತೆ. ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಷ್ಟೇ. ನಮ್ಮಿಬ್ಬರು ಕಾಂಬಿನೇಷನ್ ಅವ್ರು ಹೇಳ್ದಂಗೆ ಒಳ್ಳೆ ಒಂದು, ನಮ್ಮಿಬ್ರಿಗೆ ಯಾಕೆ ಕಾಂಬಿನೇಷನ್ ಆಗ್ತದೆ, ನಮ್ಮಿಬ್ರು ತುಂಬ ಒಳ್ಳೆ ಸ್ನೇಹಿತರು, ಬಟ್ ಜೊತೆಯಾಗಿ ಒಂದು ಆಲ್ಬಮ್ ಆಗಿರಲಿಲ್ಲ. 25 ವರ್ಷ 20 ವರ್ಷ ಈಗ ಒಂದು ಆಗಿದೆ. ಬಹುಶಃ ಹಾಡು ಕೇಳಿದವರೆಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ಹೇಗೆ ಸಂಜು ವೆಡ್ಸ್ ಗೀತದ ಹಾಡುಗಳನ್ನ ತಮ್ಮ ಎದೆಯೊಳಗೆ ಇಟ್ಕೊಂಡು ಇವತ್ತು ಗುನುಗ್ತಾ ಇದ್ದಾರೋ ಆ ಥರ ಇದು ಆರಂಭ ಆಗಿದೆ. ತುಂಬ ದೂರ ಹೋಗತ್ತಿದು ಅಂತ ನನ್ನ ಅನಿಸಿಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.